ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್, ಸೇಫ್ ಐವಿಎಫ್ ಸೆಂಟರ್, ಶಿವಮೊಗ್ಗ. ನನ್ನ ಹಿಂದಿನ ವಿಡಿಯೋದಲ್ಲಿ ಈ ಬೆಲ್ಲಿ ಫ್ಯಾಟ್ ನ ಬಗ್ಗೆ ಹೇಳಿದ್ದೆ. ಬೆಲ್ಲಿ ಫ್ಯಾಟ್ ಹಾಗೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಗ್ಗೆ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಆಗ್ತಾ ಇದೆ, ಎಸ್ಪೆಷಲಿ ನಮ್ಮ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್, ಎಸ್ಪೆಷಲಿ ನಮ್ಮ ಯಂಗ್ಸ್ಟರ್ಸ್ ಅಂದ್ರೆ 20s and 30s ಅಲ್ಲಿರುವಂತ ಮಹಿಳೆಯರಲ್ಲಿ ಇದು ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ತಿಳ್ಕೊಳ್ಳ. ಮೇನ್ಲಿ ಇದಕ್ಕೆ ಮುಖ್ಯ ಕಾರಣ ಅಥವಾ ಅದಕ್ಕೆ ಮುಖ್ಯ ಕಲ್ಪ್ರಿಟ್ ಯಾರು ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿ. ಈಗಿಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ. ಅಂದ್ರೆ ಹೆಚ್ಚಿನ ಓಡಾಟ ಇಲ್ಲ, ಎಲ್ಲ ಕೂತಲ್ಲೇ ಕೆಲಸ ಆಗತ್ತೆ. ಸೊ ಎಕ್ಸಸೈಸ್ ಇರೋದಿಲ್ಲ, ತಿರುವಾಟ ಇಲ್ಲದಿದ್ದರೆ ಅಂತ ಒಂದು ಅಕ್ಬರ್ ಬೀರ್ಬಲ್ ಕತೆ ಇದೆ. ಅದನ್ನ ಹೇಳ್ತಾ ಹೋದ್ರೆ ವಿಡಿಯೋ ಜಾಸ್ತಿ ಆಗತ್ತೆ. ಸೊ ಮೇನ್ಲಿ ತಿರುವಾಟ ಇಲ್ಲದೆ ಈ ಇದು ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿ ಪರಿವರ್ತನೆ ಆಗಿದೆ. ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ಮ ಡಯಟಿಂಗ್. ನಮ್ಮ ಯಂಗ್ಸ್ಟರ್ಸ್ ತುಂಬಾ ಡಯಟ್ ಹಿಂದೆ ಬಿಟ್ಟಿದ್ದಾರೆ. ಕ್ರಾಶ್ ಡಯಟಿಂಗ್ ಅಂತ ಕರಿತೀವಿ. ಅಂದ್ರೆ ತುಂಬಾ ಕ್ಯಾಲರಿನ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋಂಥದ್ದು ಅಥವಾ ಅತಿಯಾಗಿ ಕ್ಯಾಲರೀಸ್ ತಗೊಳ್ಳೋ ಅಂಥದ್ದು, ಎರಡೂ ಕೂಡ ಹಾನಿಕಾರಕ. ಆಮೇಲೆ ಸಡನ್ ಆಗಿ ಡಯಟ್ ಮಾಡೋವಂಥದ್ದು, ಸಡನ್ ಚೇಂಜಸ್ ಇನ್ ಯುವರ್ ಡಯಟ್, ಅದು ಕೂಡ ಹ್ಯಾಂಪರ್ ಆಗತ್ತೆ. ಇನ್ನೊಂದು ಟೂ ಮಚ್ ಎಕ್ಸಸೈಸ್ ಆರ್ ಟೂ ಲೆಸ್ ಎಕ್ಸಸೈಸ್. ಎಕ್ಸಸೈಸ್ ಮಾಡ್ತಾರೆ ಆದ್ರೆ ಕರೆಕ್ಟ್ ಆಗಿ ಸ್ಟ್ರೆಂತ್ ಟ್ರೈನಿಂಗ್ ಆಗೋದಿಲ್ಲ. ಸೊ ಅದು ಒಂದು ಕಾರಣ ಇರ್ಬೋದು. ಇನ್ನೊಂದು ಎಕ್ಸೆಸಿವ್ ಪ್ರೊಸೆಸ್ಡ್ ಫುಡ್ಸ್. ಏನು ಅಂತಂದ್ರೆ ಈ ಜಂಕ್ ಫುಡ್ಸ್ ಏನಂತ ಕುರ್ಕುರೇಸ್, ಲೇಸು, ಚಿಪ್ಸು, ಆ ಥರ ಎಲ್ಲ ಪ್ರೊಸೆಸ್ಡ್ ಫುಡ್ಸ್ ಯೂಸ್ ಮಾಡ್ತಾರಲ್ಲ, ಅಂಥದ್ದು ಕೂಡ ದಟ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ. ಹಾಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಮೋಸ್ಟ್ ಕಾಮನ್ ನಮ್ಮ ಜೀವನದಲ್ಲಿ ಇವಾಗ ಹಾಸು ಹೊಕ್ಕಾಗಿರುವಂಥದ್ದು ಪ್ಲಾಸ್ಟಿಕ್. ಸುಮಾರು ಆರ್ಟಿಕಲ್ಸ್ ಓದಿರ್ಬೋದು ನೀವು, ಮೈಕ್ರೋ ಪ್ಲಾಸ್ಟಿಕ್ಸ್ ಇನ್ ಬ್ಲಡ್ ಅಂತ. ಸೊ ಇದು ಕೂಡ ಒಂದು ಮೇನ್ ಕಲ್ಪ್ರಿಟ್ ಆಗಿದೆ. ಹಾಗೆ ಇನ್ನು ಹಲವಾರು ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಕರಿತೀವಿ. ಅವು ಏನ್ ಮಾಡತ್ತೆ, ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ ಇಂಪೇರ್ ಮಾಡತ್ತೆ, ಹಾರ್ಮೋನಲ್ ಬ್ಯಾಲೆನ್ಸ್ ನ ಇಂಪೇರ್ ಮಾಡತ್ತೆ. ಸೊ ಇದರಿಂದಾಗಿ ನಮ್ಗೆ ಇಷ್ಟೆಲ್ಲ ಸಮಸ್ಯೆಗಳು ಕಾಣುತ್ತೆ. ನೀವು ಎಷ್ಟೇ ಏನೇ ಟ್ರೀಟ್ಮೆಂಟ್ ಕೊಟ್ರು ಇದರಿಂದ ಆಗೋದಿಲ್ಲ. ಪ್ಲಸ್ ಸ್ಲೀಪಿಂಗ್ ಪ್ಯಾಟರ್ನ್. ಈಗ ಹೆಚ್ಚಿನ ಸ್ಲೀಪಿಂಗ್ ಪ್ಯಾಟರ್ನ್ ಮತ್ತೆ ಮೊಬೈಲ್, ಮೀಡಿಯಾ ಅಡಿಕ್ಷನ್. ಸೊ ಸ್ಲೀಪಿಂಗ್ ಪ್ಯಾಟರ್ನ್ ಏನಾಗುತ್ತೆ, ನಿದ್ದೆ ಚೆನ್ನಾಗಿ ಆಗದೆ ಇದ್ರೆ ಅವಾಗ ಹಾರ್ಮೋನ್ಸ್ ತುಂಬಾ ಹೇವಯರ್ ಆಗುತ್ತೆ. ನೈಟ್ ಚೆನ್ನಾಗಿ ನಿದ್ದೆ ಆಗ್ಲಿಲ್ಲ ಅಂತಂದ್ರೆ ಈ ಸ್ಟೀರಾಯ್ಡ್ ಅನ್ನೋ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಪ್ರೊಲ್ಯಾಕ್ಟಿನ್ ಅಂತ ಇನ್ನೊಂದು ಹಾರ್ಮೋನ್ ಇದೆ, ಅದು ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇದೆಲ್ಲ ಆದಾಗ ನಮ್ಮ ದೇಹದ ಸಮತೋಲನ ಹೋಗುತ್ತೆ. ಇದಕ್ಕೆಲ್ಲ ಟ್ರೀಟ್ಮೆಂಟ್ ಏನಪ್ಪಾ ಅಂತಂದ್ರೆ ಒಂದೇ ಒಂದು ಮುಖ್ಯ ಟ್ರೀಟ್ಮೆಂಟ್, ದಟ್ ಇಸ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಈಸ್ ದ ಟ್ರೀಟ್ಮೆಂಟ್ ಫಾರ್ ದಿಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಏನೇನ್ ಮಾಡ್ಬೋದು ನಾವು? ನಿಯಮಿತವಾಗಿ ಹೇಳೋದು, ನಿಯಮಿತವಾಗಿ ಮಲ್ಕೊಳ್ಳೋದು, ಒಂದು ರೆಗ್ಯುಲರ್ ಟೈಮಿಂಗ್ಸ್, ಬೆಳಗ್ಗೆ ಏಳೋದಕ್ಕೆ ಮಲಗೋದಕ್ಕೆ, ರೆಗ್ಯುಲರ್ ಎಕ್ಸಸೈಸ್ ಶೆಡ್ಯೂಲ್ ಹಾಕೋಬೇಕು. ಬರೀ ಕಾರ್ಡಿಯೋ ಮಾಡೋದಲ್ಲ, ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸು ಮಾಡ್ಬೇಕಾಗತ್ತೆ. ಬೆಸ್ಟ್ ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲರಿಗೂ ಈಗ ಜಿಮ್ಮಿಗೆ ಹೋಗಿಕ್ಕಾಗಲ್ಲ. ಸೊ ಬೆಸ್ಟ್ ಸ್ಟ್ರೆಂತ್ ಟ್ರೈನಿಂಗ್ ಮನೇಲೆ ಮಾಡೋವಂಥದ್ದು ಅಂತಂದ್ರೆ ಯೋಗ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಸೊ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್. ಆಮೇಲೆ ನೆಕ್ಸ್ಟ್ ಬಂದು ಫುಡ್ ಹ್ಯಾಬಿಟ್ಸ್ ಅಲ್ಲಿ ಅವಾಯ್ಡ್ ಜಂಕ್ ಫುಡ್ಸ್ ನ ಫಸ್ಟ್ ಸ್ಟ್ರಿಕ್ಟ್ ನೋ. ಸೊ ಜಂಕ್ ಫುಡ್ಸ್ ಬಿಡಬೇಕು. ಪ್ಲಸ್ ಹೆಲ್ದಿ ಲೈಫ್ ಸ್ಟೈಲ್, ರೆಗ್ಯುಲರ್ ಟೈಮಿಗೆ ಊಟ ಮಾಡಬೇಕು. ಸೊ ಆಮೇಲೆ ರೆಗ್ಯುಲರ್ ಸ್ಲೀಪಿಂಗ್ ಪ್ಯಾಟರ್ನ್. ಇದಿಷ್ಟು ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತೆ ಬೆಲ್ಲಿ ಫ್ಯಾಟ್ ಇದ್ರ ಬಗ್ಗೆ ಕಿರು ಮಾಹಿತಿ. ಕಡೆಯದಾಗಿ ಹೇಳೋದೇನಪ್ಪಾ ಅಂತಂದ್ರೆ, ನರಿಶ್ ಯುವರ್ ಬಾಡಿ ಬಟ್ ಡು ನಾಟ್ ಪನಿಷ್ ಇಟ್. ನಿಮ್ಮ ದೇಹನ ಪೋಷಿಸಿ, ಅದಕ್ಕೆ ಪನಿಷ್ಮೆಂಟ್ ಕೊಡಬೇಡಿ, ಅದನ್ನ ಶಿಕ್ಷಿಸಬೇಡಿ. ಥ್ಯಾಂಕ್ ಯು.